ಇದು ನೈತಿಕವಾಗಿ ಸರಿನೋ ಅಥವಾ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಸರಿನೋ ಗೊತ್ತಿಲ್ಲ. ಸಿ ಬಿ ಐ ಅವಕಾಶಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಿ ಬಿ ಐ ಮುಕ್ತ ಅನುಮತಿಗೆ ನೀಡಿದ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಸಿ ಬಿ ಐ ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದ ಸರ್ಕಾರ ಇನ್ಮೇಲೆ ರಾಜ್ಯಕ್ಕೆ ಸಿ ಬಿ ಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಎಂಟ್ರಿ ಕೊಡಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು ರಾಜ್ಯ ಸರ್ಕಾರ. ಸಿ ಬಿ ಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾದ್ರ ಸಿಎಂ. ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಸಿ ಬಿ ಐ ಎಂಟ್ರಿಗೆ ಅವಕಾಶ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮುಡಾಕ್ಕೆ ಸಿ ಬಿ ಐ ಎಂಟ್ರಿಗೂ ಮುನ್ನವೇ ಇದೊಂದು ದೊಡ್ಡ ಶಾಕ್ ವಿರೋಧ ಪಕ್ಷದ ಪಾಳಯಕ್ಕೆ. ಈ ಥರ ಒಂದು ಮೂವ್ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಕೂಡ ಸಿ ಬಿ ಐ ಎನ್ಕ್ವೈರಿ ಕೊಡಿ ಅಂತೇಳಿ ಯಾರು ಹಾಕೂ ಇಲ್ಲ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಈಗ ಲೋಕಾಯುಕ್ತ ಕೇಸ್ ತಗೊಂಡ್ರೂ ಕೂಡ ಇವರನ್ನು ಬಂಧಿಸುವಂಥ ಧೈರ್ಯ ಮಾಡಲ್ಲ. ಬಂಧಿಸುವಂಥ ಧೈರ್ಯ ಅಥವಾ ರಾಜೀನಾಮೆ ಕೊಡಿಸುವಂಥದ್ದು ಏನಾದರೂ ಇದ್ದರೆ ಅದು ಸಿ ಬಿ ಐ. ಈಗ ಸಿ ಬಿ ಐ ಡೈರೆಕ್ಟ್ ಎಂಟ್ರಿ ಮಾಡೋಂಗಿಲ್ಲ, ಎಂಟ್ರಿ ಕೊಡೋಂಗಿಲ್ಲ. ಆ ಎಂಟ್ರಿ ಕೊಡಬೇಕಾದ್ರೂ ಕೂಡ ರಾಜ್ಯ ಸರ್ಕಾರ ಓಕೆ ಬನ್ನಿ ಅಂತ ಹೇಳಿದರೆ ಮಾತ್ರ ಕೊಡಬೇಕು. ಅಲ್ಲಿ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇದು ನೈತಿಕವಾಗಿ ಸರಿನೋ ಅಥವಾ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಸರಿನೋ ಗೊತ್ತಿಲ್ಲ. ಸಿ ಬಿ ಐ ಅವಕಾಶಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಿ ಬಿ ಐ ಮುಕ್ತ ಅನುಮತಿಗೆ ನೀಡಿದ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಸಿ ಬಿ ಐ ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದ ಸರ್ಕಾರ ಇನ್ಮೇಲೆ ರಾಜ್ಯಕ್ಕೆ ಸಿ ಬಿ ಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಎಂಟ್ರಿ ಕೊಡಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು ರಾಜ್ಯ ಸರ್ಕಾರ. ಸಿ ಬಿ ಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾದ್ರ ಸಿಎಂ. ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಸಿ ಬಿ ಐ ಎಂಟ್ರಿಗೆ ಅವಕಾಶ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮುಡಾಕ್ಕೆ ಸಿ ಬಿ ಐ ಎಂಟ್ರಿಗೂ ಮುನ್ನವೇ ಇದೊಂದು ದೊಡ್ಡ ಶಾಕ್ ವಿರೋಧ ಪಕ್ಷದ ಪಾಳಯಕ್ಕೆ. ಈ ಥರ ಒಂದು ಮೂವ್ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಕೂಡ ಸಿ ಬಿ ಐ ಎನ್ಕ್ವೈರಿ ಕೊಡಿ ಅಂತೇಳಿ ಯಾರು ಹಾಕೂ ಇಲ್ಲ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಈಗ ಲೋಕಾಯುಕ್ತ ಕೇಸ್ ತಗೊಂಡ್ರೂ ಕೂಡ ಇವರನ್ನು ಬಂಧಿಸುವಂಥ ಧೈರ್ಯ ಮಾಡಲ್ಲ. ಬಂಧಿಸುವಂಥ ಧೈರ್ಯ ಅಥವಾ ರಾಜೀನಾಮೆ ಕೊಡಿಸುವಂಥದ್ದು ಏನಾದರೂ ಇದ್ದರೆ ಅದು ಸಿ ಬಿ ಐ. ಈಗ ಸಿ ಬಿ ಐ ಡೈರೆಕ್ಟ್ ಎಂಟ್ರಿ ಮಾಡೋಂಗಿಲ್ಲ, ಎಂಟ್ರಿ ಕೊಡೋಂಗಿಲ್ಲ. ಆ ಎಂಟ್ರಿ ಕೊಡಬೇಕಾದ್ರೂ ಕೂಡ ರಾಜ್ಯ ಸರ್ಕಾರ ಓಕೆ ಬನ್ನಿ ಅಂತ ಹೇಳಿದರೆ ಮಾತ್ರ ಕೊಡಬೇಕು. ಅಲ್ಲಿ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇದು ನೈತಿಕವಾಗಿ ಸರಿನೋ ಅಥವಾ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಸರಿನೋ ಗೊತ್ತಿಲ್ಲ. ಸಿ ಬಿ ಐ ಅವಕಾಶಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಿ ಬಿ ಐ ಮುಕ್ತ ಅನುಮತಿಗೆ ನೀಡಿದ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಸಿ ಬಿ ಐ ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದ ಸರ್ಕಾರ ಇನ್ಮೇಲೆ ರಾಜ್ಯಕ್ಕೆ ಸಿ ಬಿ ಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಎಂಟ್ರಿ ಕೊಡಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು ರಾಜ್ಯ ಸರ್ಕಾರ. ಸಿ ಬಿ ಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾದ್ರ ಸಿಎಂ. ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಸಿ ಬಿ ಐ ಎಂಟ್ರಿಗೆ ಅವಕಾಶ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮುಡಾಕ್ಕೆ ಸಿ ಬಿ ಐ ಎಂಟ್ರಿಗೂ ಮುನ್ನವೇ ಇದೊಂದು ದೊಡ್ಡ ಶಾಕ್ ವಿರೋಧ ಪಕ್ಷದ ಪಾಳಯಕ್ಕೆ. ಈ ಥರ ಒಂದು ಮೂವ್ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಕೂಡ ಸಿ ಬಿ ಐ ಎನ್ಕ್ವೈರಿ ಕೊಡಿ ಅಂತೇಳಿ ಯಾರು ಹಾಕೂ ಇಲ್ಲ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಈಗ ಲೋಕಾಯುಕ್ತ ಕೇಸ್ ತಗೊಂಡ್ರೂ ಕೂಡ ಇವರನ್ನು ಬಂಧಿಸುವಂಥ ಧೈರ್ಯ ಮಾಡಲ್ಲ. ಬಂಧಿಸುವಂಥ ಧೈರ್ಯ ಅಥವಾ ರಾಜೀನಾಮೆ ಕೊಡಿಸುವಂಥದ್ದು ಏನಾದರೂ ಇದ್ದರೆ ಅದು ಸಿ ಬಿ ಐ. ಈಗ ಸಿ ಬಿ ಐ ಡೈರೆಕ್ಟ್ ಎಂಟ್ರಿ ಮಾಡೋಂಗಿಲ್ಲ, ಎಂಟ್ರಿ ಕೊಡೋಂಗಿಲ್ಲ. ಆ ಎಂಟ್ರಿ ಕೊಡಬೇಕಾದ್ರೂ ಕೂಡ ರಾಜ್ಯ ಸರ್ಕಾರ ಓಕೆ ಬನ್ನಿ ಅಂತ ಹೇಳಿದರೆ ಮಾತ್ರ ಕೊಡಬೇಕು. ಅಲ್ಲಿ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇದು ನೈತಿಕವಾಗಿ ಸರಿನೋ ಅಥವಾ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಸರಿನೋ ಗೊತ್ತಿಲ್ಲ. ಸಿ ಬಿ ಐ ಅವಕಾಶಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಿ ಬಿ ಐ ಮುಕ್ತ ಅನುಮತಿಗೆ ನೀಡಿದ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಸಿ ಬಿ ಐ ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದ ಸರ್ಕಾರ ಇನ್ಮೇಲೆ ರಾಜ್ಯಕ್ಕೆ ಸಿ ಬಿ ಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಎಂಟ್ರಿ ಕೊಡಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು ರಾಜ್ಯ ಸರ್ಕಾರ.
ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾದ್ರ ಸಿಎಂ. ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಸಿಬಿಐ ಎಂಟ್ರಿಗೆ ಅವಕಾಶ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮುಡಾಕ್ಕೆ ಸಿಬಿಐ ಎಂಟ್ರಿಗೂ ಮುನ್ನವೇ ಇದೊಂದು ದೊಡ್ಡ ಶಾಕ್ ವಿರೋಧ ಪಕ್ಷದ ಪಾಳಯಕ್ಕೆ. ಈ ಥರ ಒಂದು ಮೂವ್ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಕೂಡ ಸಿಬಿಐ ಎನ್ಕ್ವೈರಿ ಕೊಡಿ ಅಂತೇಳಿ ಯಾರು ಹಾಕೂ ಇಲ್ಲ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಈಗ ಲೋಕಾಯುಕ್ತ ಕೇಸ್ ತಗೊಂಡ್ರೂ ಕೂಡ ಇವರನ್ನು ಬಂಧಿಸುವಂಥ ಧೈರ್ಯ ಮಾಡಲ್ಲ. ಬಂಧಿಸುವಂಥ ಧೈರ್ಯ ಅಥವಾ ರಾಜೀನಾಮೆ ಕೊಡಿಸುವಂಥದ್ದು ಏನಾದರೂ ಇದ್ದರೆ ಅದು ಸಿಬಿಐ. ಈಗ ಸಿಬಿಐ ಡೈರೆಕ್ಟ್ ಎಂಟ್ರಿ ಮಾಡೋಂಗಿಲ್ಲ, ಎಂಟ್ರಿ ಕೊಡೋಂಗಿಲ್ಲ. ಆ ಎಂಟ್ರಿ ಕೊಡಬೇಕಾದ್ರೂ ಕೂಡ ರಾಜ್ಯ ಸರ್ಕಾರ ಓಕೆ ಬನ್ನಿ ಅಂತ ಹೇಳಿದರೆ ಮಾತ್ರ ಕೊಡಬೇಕು. ಅಲ್ಲಿ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇದು ನೈತಿಕವಾಗಿ ಸರಿನೋ ಅಥವಾ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಸರಿನೋ ಗೊತ್ತಿಲ್ಲ. ಸಿಬಿಐ ಅವಕಾಶಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಿಬಿಐ ಮುಕ್ತ ಅನುಮತಿಗೆ ನೀಡಿದ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಸಿಬಿಐ ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದ ಸರ್ಕಾರ ಇನ್ಮೇಲೆ ರಾಜ್ಯಕ್ಕೆ ಸಿಬಿಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಎಂಟ್ರಿ ಕೊಡಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು ರಾಜ್ಯ ಸರ್ಕಾರ. ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾದ್ರ ಸಿಎಂ. ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಸಿಬಿಐ ಎಂಟ್ರಿಗೆ ಅವಕಾಶ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮುಡಾಕ್ಕೆ ಸಿಬಿಐ ಎಂಟ್ರಿಗೂ ಮುನ್ನವೇ ಇದೊಂದು ದೊಡ್ಡ ಶಾಕ್ ವಿರೋಧ ಪಕ್ಷದ ಪಾಳಯಕ್ಕೆ. ಈ ಥರ ಒಂದು ಮೂವ್ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಕೂಡ ಸಿಬಿಐ ಎನ್ಕ್ವೈರಿ ಕೊಡಿ ಅಂತೇಳಿ ಯಾರು ಹಾಕೂ ಇಲ್ಲ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಈಗ ಲೋಕಾಯುಕ್ತ ಕೇಸ್ ತಗೊಂಡ್ರೂ ಕೂಡ ಇವರನ್ನು ಬಂಧಿಸುವಂಥ ಧೈರ್ಯ ಮಾಡಲ್ಲ. ಬಂಧಿಸುವಂಥ ಧೈರ್ಯ ಅಥವಾ ರಾಜೀನಾಮೆ ಕೊಡಿಸುವಂಥದ್ದು ಏನಾದರೂ ಇದ್ದರೆ ಅದು ಸಿಬಿಐ. ಈಗ ಸಿಬಿಐ ಡೈರೆಕ್ಟ್ ಎಂಟ್ರಿ ಮಾಡೋಂಗಿಲ್ಲ, ಎಂಟ್ರಿ ಕೊಡೋಂಗಿಲ್ಲ. ಆ ಎಂಟ್ರಿ ಕೊಡಬೇಕಾದ್ರೂ ಕೂಡ ರಾಜ್ಯ ಸರ್ಕಾರ ಓಕೆ ಬನ್ನಿ ಅಂತ ಹೇಳಿದರೆ ಮಾತ್ರ ಕೊಡಬೇಕು. ಅಲ್ಲಿ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸೋತು ಗೆದ್ದಿದ್ದಾರೆ. ಇದು ನೈತಿಕವಾಗಿ ಸರಿನೋ ಅಥವಾ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಸರಿನೋ ಗೊತ್ತಿಲ್ಲ. ಸಿಬಿಐ ಅವಕಾಶಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಿಬಿಐ ಮುಕ್ತ ಅನುಮತಿಗೆ ನೀಡಿದ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಸಿಬಿಐ ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದ ಸರ್ಕಾರ ಇನ್ಮೇಲೆ ರಾಜ್ಯಕ್ಕೆ ಸಿಬಿಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಎಂಟ್ರಿ ಕೊಡಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು ರಾಜ್ಯ ಸರ್ಕಾರ. ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾದ್ರ ಸಿಎಂ. ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಸಿಬಿಐ ಎಂಟ್ರಿಗೆ ಅವಕಾಶ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮುಡಾಕ್ಕೆ ಸಿಬಿಐ ಎಂಟ್ರಿಗೂ ಮುನ್ನವೇ ಇದೊಂದು ದೊಡ್ಡ ಶಾಕ್